ಏನಿಲ್ಲ, ಇದು ಸೆಮೋಲಿನ ಬರುತ್ತಲ್ಲ, ರವೆ ಮತ್ತು ಕ್ಯಾರೆಟ್ ಎರಡನ್ನ ಕ್ಯಾರೆಟ್ನ ಸ್ಟೀಮ್ ಮಾಡಿ ಬೇಯಿಸಿ ತಿನ್ನಿಸ್ತಾರೆ. ಆಯ್ತಮ್ಮ, ಶಕ್ತಿ ತೋರಿಸ್ತಾರೆ ಅವರು. ಅವ್ರಿಗೆ ಏನೇನು ಬೇಕು ಅದು ಐಸ್ ಕ್ರೀಮ್ ಮಾತ್ರ ತೊಗೊಂಬಂದಿದ್ದಾರೆ ನೋಡಿ. ವೈಫ್ ಇಲ್ಲಿ ಪಾಪುನ ಆಟಾಡ್ಸ್ಕೊಂಡಿದ್ದಾರೆ. ವೈಫಿಗೆ ಏನಾದರೂ ತರೋಣ ಅಂತ ಇಲ್ಲ, ಅವ್ರಿಗೆ ಏನು ಬೇಕೋ ಅದು ತೊಗೊಂಬಂದಿದ್ದಾರೆ. ಫುಲ್ಲು ಕಚ್ಚಿಟ್ಕೊಂಡ್ಬೋದು, ನನಗೆ ಆಗ್ತಲ್ಲ ಯಾಕೋ ಗೊತ್ತಿಲ್ಲ. ಎಲ್ಲ ನಿಮ್ಮ ಫೇಸ್ ಕಾಣಿಸ್ತಾರೆ. ಅವ್ರ ರಿಯಾಕ್ಷನ್ ನೋಡಿ, ಪಾಪು ರಿಯಾಕ್ಷನ್ ನೋಡಿ. ಓ ಮೈ ಗಾಡ್, ಸೂಪರ್. ನೋಡಿ ಗೈಸ್, ಈ ವ್ಲಾಗ್ ನೀವು ನೋಡಿ, ನಮ್ಮ ಪಾಪುನೇ ಮಾಡ್ತಾ ಇರೋದು ಇದು ವ್ಲಾಗು. ಅವ್ರನ್ನ ಅವರೇ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಸೂಪರ್ ಪಪ್ಲು. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯೇಶ್. ಸೊ ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಮಥಿಂಗ್ ಸ್ಪೆಷಲ್ ವಿಚ್ ಈಸ್ ಅವರ್ ಆ್ಯನಿವರ್ಸರಿ. ನೀವು ಆಲ್ರೆಡಿ ನೋಡಿರ್ತೀರಾ ತಮ್ನೈಲಲ್ಲಿ. ಇವತ್ತು ಆ್ಯನಿವರ್ಸರಿ ಸ್ಪೆಷಲಿಗೆ ನಾವು ಈ ವರ್ಷ ತುಂಬಾ ಸ್ಪೆಷಲ್ ನಮಗೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಜೊತೆ ನಮ್ಮ ಬೇಬಿ ಇದ್ದಾರೆ. ಸೊ ಈ ವರ್ಷ ನಮ್ಮದು 3rd ಇಯರ್ ಆ್ಯನಿವರ್ಸರಿ ಆ್ಯಂಡ್ 3 ಜನ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು. ತುಂಬಾ ಖುಷಿ. ಲಾಸ್ಟ್ ಇಯರ್ ಮಾಡಿದಾಗ ಪಾಪು ಹೊಟ್ಟೆಲಿದ್ರು. ಆಯ್ತು ಇಲ್ಲ ನೋಡಿ ಬೋ, ಅವ್ರಿಗೆ ವಿಡಿಯೋ ತೋರಿಸಿಲ್ಲ ಅಂತ ಕೋಪ ಬಂತು ಅಷ್ಟೇ. ಸೊ ಲಾಸ್ಟ್ ಇಯರ್ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹೊಟ್ಟೆಲಿದ್ರು ಪಾಪು. ಈ ವರ್ಷ ಆಚೆ ಇದ್ದಾರೆ. ಎಸ್, ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಸೊ ದ್ಯಾಟ್ ನನ್ನ ಬೇಬಿದು ಮೂಮೆಂಟ್ಸ್ ಎಲ್ಲ ನೀವು ಮಿಸ್ ಮಾಡಲ್ಲ. ಎಸ್, ಇವತ್ತಿನ ವ್ಲಾಗ್ ಫುಲ್ಲು ಇದೇ ಆಗಿರುತ್ತೆ. ಇವತ್ತಿನ ದಿನ ಹೇಗೋಯ್ತು ಅನ್ನೋದನ್ನು. ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಿಲ್ಲ, ಇದು ಸೆಮೋಲಿನ ಬರುತ್ತಲ್ಲ, ರವೆ ಮತ್ತು ಕ್ಯಾರೆಟ್ ಎರಡನ್ನ ಕ್ಯಾರೆಟ್ನ ಸ್ಟೀಮ್ ಮಾಡಿ ಬೇಯಿಸಿ ತಿನ್ನಿಸ್ತಾರೆ. ಆಯ್ತಮ್ಮ, ಓನಮ್ಮ ಸರಿ ಆಯಿತು. ಅವ್ರಿಗೆ ಹೇಳ್ಬಾರ್ದಾ? ಸೊ ಈ ಥರ ಪಾಪುಗೆ ಅದು ಕ್ಯಾರೆಟು ಮತ್ತು ಸೆಮೋಲಿನ ಗೀ ಹಾಕಿ ಮಾಡಿರೋಂತಹ ಪ್ಯೂರಿ ತಿನ್ನಿಸ್ತಾ ಇದ್ದೀನಿ. ಸೊ ಇದು ತಿಂದಾದಮೇಲೆ ನಾವು ರೆಡಿಯಾಗಿ ಹೊರಡುವಂಥದ್ದು. ಪಾಪುಗೂ ರೆಡಿ ಮಾಡಿ. ಎಸ್ ಏನೂ ರೆಡಿ ಆಗಿಲ್ಲ, ಸ್ನಾನ ಮಾಡಿಸಿದ್ದೀನಿ ಅಷ್ಟೇ, ತಿನ್ನಿಸ್ತಾ ಇದ್ದೀನಿ. ಬಬ್ಲು ಸೇ ಹಾಯ್. ಬಬ್ಲು ಅವ್ರ ಮೂಡಲಿಲ್ಲ. ಸೇ ಹಾಯ್ ಹೇಳಿ. ಹಾಯ್. ಶಕ್ತಿ ಇದೆ ಬಬ್ಲುಗೆ. ನೋಡಿ ಎಷ್ಟು ಶಕ್ತಿ ಇದೆ ನಮ್ಮ ಬಬ್ಲುಗೆ. ತೋರ್ಸಮ್ಮ ಶಕ್ತಿ, ತೋರಿಸು ಶಕ್ತಿ. ಹಾಯ್ ನೀ ಮಾಡಿ, ಹಾಯ್ ಮಾಡಿ. ಶಕ್ತಿ ತೋರಿಸ್ತಾರೆ ಅವರು. ಎಸ್, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ನೋಡಿ ಪಾಪು ಈ ಥರ ರೆಡಿ ಆಗಿದ್ದಾರೆ. ಗಾಳಿ ತುಂಬ ಇದೆ, ಅದಕ್ಕೋಸ್ಕರ ಈ ಥರ ಹ್ಯಾಟ್ ಹಾಕಿದ್ದೀವಿ. ನಾವು ಹೊರಡ್ತಾ ಇದ್ದೀವಿ, ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡು ಬರ್ತಾ ಇದ್ದಾರೆ. ಕ್ಯಾಬ್ ಬುಕ್ ಆಗಿದೆ, ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ ಇವಾಗ. ಸೇ ಹಾಯ್. ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಂಕಿ ಕ್ಯಾಪ್ ಹಾಕಿದ್ದು. ಆಚೆ ಹೋಗ್ತಿದ್ದೀವಲ್ಲ ಅಂತ ನನ್ನ ಹಸ್ಬೆಂಡೇನೆ ತೊಗೊಂಡಿದ್ರು, ಗಾಳಿ ತುಂಬ ಇದೆ ಅಂತ. ಹೋಗ್ತಾ ಇರಲ್ಲ ನಾನು. ಓಕೆ, ಹೋಗ್ತಾ ಇರ್ತೀವಿ. ಕೆಳಗಡೆ ಹೋಗೋಣ. ಓಕೆ
ಬರ್ತಾ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಿಕ್ಕಾಗಿಲ್ಲ ಕ್ಯಾಬಲ್ಲಿ. ಬಂದು ರೀಚ್ ಆದಮೇಲೆ ನೋಡ್ಬೋದು ಈ ಥರ ಬಾರ್ಬಿಕ್ಯೂ ಚಿಕನ್ ಮತ್ತು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇಟ್ಟಿದ್ರು. ನಾವು ನಾನ್ ವೆಜ್ನ ಚೂಸ್ ಮಾಡಿದ್ರಿಂದ ಅಲ್ಲಿ ನಾನ್ ವೆಜ್ ಇತ್ತು ಆ್ಯಂಡ್ ಅವ್ರ ಸ್ಪೆಷಲ್ ಕಾರ್ನ್ ಕೂಡ ಇಲ್ಲೇ ಇದೆ. ಸೊ ನಾವು ಬಂದ ಆ ಪ್ಲೇಸ್ ಬಂದ್ಬಿಟ್ಟು ABC's ಅಂತ. ಸೊ ಎಸ್, ಆ್ಯಂಡ್ ಆಮೇಲೆ ಈ ಸೂಪ್ ಮಾತ್ರ ಇಟ್ ವಾಸ್ ರಿಯಲಿ ಅಮೇಝಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು, ಇಷ್ಟಪಟ್ಟು ಕುಡಿದೆ ಸೂಪ್ನ. ಆ್ಯಂಡ್ ಕೆಲವು ಐಟಮ್ಸ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಈ ಥರ ಇದೆ, ಕುಡಿದಾಯಿತು. ನಮ್ಮ ಬಬ್ಲುಗೆ ಮನೆಯಿಂದನೇ ಅವಕ್ಯಾಡೋ ತೊಗೊಂಬಂದು ತಿನ್ನಿಸ್ತಾ ಇದ್ದೀನಿ. ಬಬ್ಲು, ಹೌದು ಅವಕ್ಯಾಡೋ ಯಮ್ಮಿ ಯಮ್ಮಿ. ರೊಟ್ಟಿ ತಿಂದೆ, ಇಲ್ಲಿ ಪಾನಿಪುರಿ ತಿಂದಿದ್ದೆ, ಅಲ್ಲಿ ಅವರು ಆಕ್ಟೋಪಸ್ ತಿಂದಿದ್ದು, ಅಲ್ಲಿ ಲೆಗ್ ಪೀಸ್ ತಿಂದ್ವಿ. Bablu is happy? Happy Bablu? Yes! Happy Bablu? Are you happy? Oh, yes! Please share and subscribe. ಅವ್ರಿಗೆ ಏನೇನು ಬೇಕು ಅದು ಐಸ್ ಕ್ರೀಮ್ ಮಾತ್ರ ತೊಗೊಂಬಂದಿದ್ದಾರೆ. ನೋಡಿ, ವೈಫ್ ಇಲ್ಲಿ ಪಾಪುನ ಆಟಾಡ್ಸ್ಕೊಂಡಿದ್ದಾರೆ. ವೈಫಿಗೆ ಏನಾದರೂ ತರೋಣ ಅಂತ ಇಲ್ಲ, ಅವ್ರಿಗೆ ಏನು ಬೇಕೋ ಅದು ತೊಗೊಂಬಂದಿದ್ದಾರೆ ಅಲ್ವಾ ಬಬ್ಲು? ನಮ್ಮ ಬಬ್ಲುಗೆ ನಾನು ಊಟ ಮಾಡಿಸ್ಕೊಂಡು ಕೂತಿದ್ದೀನಿ. ಮಾಮ್ ಲೈಫ್ ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಪಾಪ ನೋಡಿ ತಿಂತಾರದು ನಾವು ಬಬ್ಲು. ಬಬ್ಲು ಏನು ಮಾಡ್ತಿದ್ಯಾ? ಮೂರೇ ಇರೋದು, ಸ್ಟ್ರಾಬೆರಿ, ವೆನಿಲಾ, ಬ್ಲ್ಯಾಕ್. ಹೌದಾ? ಎಸ್, ಇವಾಗ ನಾನು ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬರೋಣ ಅಂತ ಅನ್ಕೊಂತೀನಿ. ನೋಡೋಣ. ಸೊ ನಾನು ಹೋದೆ ಐಸ್ ಕ್ರೀಮ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿದೆ. ಅಲ್ಲಿ ದೇರ್ ವಾಸ್ ನಾಟ್ ಮಚ್ ಆಫ್ ವೆರೈಟೀಸ್ ಅಂತ ಹೇಳ್ಬೋದು. ಇಟ್ ವಾಸ್ ಲೈಕ್ ನಾಟ್ ಅಟ್ ಆಲ್ ಗುಡ್. ನನಗೇನು ಇಷ್ಟ ಆಗಿಲ್ಲ. ಲೈಕ್ ಓಕೇಶ್ ಥರ ಓನ್ಲಿ ಲೈಕ್ 3 ಫ್ಲೇವರ್ಸ್ ಏನೋ ಇತ್ತು. ಅದಾದಮೇಲೆ ಅಲ್ಲಿ ABC's ಕಡೆಯಿಂದ ಆ್ಯನಿವರ್ಸರಿ ಇದ್ದಿದ್ದರಿಂದ ಬೆಸ್ಟ್ ಆ್ಯನಿವರ್ಸರಿ ಅನ್ನೋ ಥೀಮಲ್ಲಿ ಈ ಥರ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಪಾಪು ಜೊತೆ ಹಾಗೆ ಇಟ್ಸ್ ಲೈಕ್ ಮೆಮೊರಿ ಅಂತ ಹೇಳ್ಬೋದು. ದಿಸ್ ಈಸ್ ಅವರ್ 3rd ಆ್ಯನಿವರ್ಸರಿ ವಿತ್ 3 of us. ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ತೀನಿ. ಎಸ್, ಅದರಿಂದ ಮೆಮೊರೀಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತಲೇ ಈ ಪ್ಲೇಸ್ಗೆ ಹೋಗಿ ನಾವು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ವಿ ಜಸ್ಟ್ ಎಂಜಾಯ್ಡ್ ದ ಫಸ್ಟ್ ಟೈಮ್. ನಾನು ಆ ವಿಡಿಯೋ ಕ್ಯಾಪ್ಚರ್ ಮಾಡೋದನ್ನ ಮರ್ತೋಗಿ ಫುಲ್ ಫುಡ್ನ ತಿಂದ್ಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೆಲ್ಲ ಟೋರ್ ತೋರಿಸಿಲ್ವಲ್ಲ, ಸೊ ಒಂದು ವಿಡಿಯೋ ಮಾಡೋಣ ಅಂತ ಪಾಪು ಜೊತೆ ಹಾಗೆ ಎತ್ಕೊಂಡೆ. ಸೊ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಕಾಣ್ತದಲ್ಲ ಗ್ರಿಲ್ ಅಂತ, ಅದು ಲೈವ್ ಕೌಂಟರ್. ಸೊ ಅಲ್ಲಿ ಲೈವಾಗಿ ನಮ್ಗೆ ಏನು ಫುಡ್ ಬೇಕು ಅದೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಹಾಗೆ ಈ ಕಡೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಹಂಗೆ ಹಾಗೆ ಸ್ಟ್ರೇಟಾಗಿ ಹೋದರೆ ಅಲ್ಲಿ ಕೇಕ್ಸ್, ಸ್ವೀಟ್ಸ್ ಮತ್ತು ಕೆಲವು ಡೆಸರ್ಟ್ಸ್ ಎಲ್ಲ ಇದೆ. ಆ್ಯಂಡ್ ಹಾಗೆ ಈ ಥರ ಬಂದರೆ ಬೇಬಿ ಚೇರ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಹೈ ಚೇರ್. ಸೊ ವಿಚ್ ಈಸ್ ಲೈಕ್ ಅ ರಿಯಲಿ ಗುಡ್ ಥಿಂಗ್. ಬೇಬಿನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಹೈ ಚೇರ್ ಇತ್ತು ಅಂದರೆ ಆರಾಮಾಗಿ ಕೂರಿಸಿ ನಾವು ತಿನ್ಬೋದು. ಬೇಬೀಸ್ನ ಸೆಕ್ಯೂರಾಗಿ ಕೂರಿಸಿ ಅಷ್ಟು ಡಿಸ್ಟರ್ಬೆನ್ಸ್ ಇಲ್ದಿರ ನಾವು ಪ್ರಶಾಂತವಾಗಿ ಊಟ ತಿನ್ಬೋದು ಅಂತ ಹೇಳ್ಬೋದು. ಅದಾದಮೇಲೆ ನನ್ನ ಹಸ್ಬೆಂಡ್ ಮಾಕ್ಟೇಲ್ ಕೌಂಟ್ರಿಗೆ ಕರ್ಕೊಂಡೋಗಿ ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ. ಆಯ್ತು ಆಯ್ತು. ಇಲ್ಲ ಇಲ್ಲ ಪಾಪ ಇಟ್ಕೋತಾರೆ. ಲೈಟ್ ಹೊಡೆದಾಕ್ರೆ ಅಮೌಂಟ್ ಕೊಡ್ಬೇಕು ನೀನೆ. ಬಾಯ್. ಬಾಯ್ ಹೇಳಿ.
ಸೊ ಅಷ್ಟೇ ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲಿ ವಿಡಿಯೋ ಚೆನ್ನಾಗಿ ಬಂದಿದೆ. ಹೊರಡ್ತಾ ಇದ್ದೀವಿ ಅಷ್ಟೇ. ಬಾಯ್. ಸೊ ನೋಡಿದ್ರಲ್ಲ ವಿಡಿಯೋದಲ್ಲಿ ಪಾಪುನ ಮಾತಾಡ್ಸೋಕ್ಕೆ ಒಬ್ಬರು ಟ್ರೈ ಮಾಡ್ತಾಯಿದ್ರು ಸ್ಟಾಫ್ಸ್ ವರ್ ರಿಯಲಿ ಗುಡ್ ಅಲ್ಲಿ ಆಯಿತಾ. ಸೊ ಊಟ ಮಾಡಬೇಕಾದ್ರು ಅಷ್ಟೇ ಎಲ್ಲರೂ ಬಂದು ಪಾಪುನ ಮಾತಾಡ್ತಾಯಿದ್ರು. ದೇ ವಾಂಟೆಡ್ ಟು ಕ್ಯಾರಿ ಹರ್ ಲೈಕ್ ತಗೊಳ್ತೀವಿ ಅಂತ. ಐ ವಾಸ್ ಓಕೆ ಬಟ್ ಬೇಬಿ ವಾಸ್ ನಾಟ್ ರೆಡಿ ಟು ಗೋ ಟು ದೆಮ್. ನೋಡಿದ ತಕ್ಷಣ ಒಂಥರ ಫೇಸ್ ಮಾಡಿ ಅಳೋದೆಲ್ಲ ಮಾಡ್ತಾಯಿದ್ರು. ಸೊ ದೇ ವರ್ ಲೈಕ್ ಅಳ್ಬೇಡ ಎತ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಆ ಕೆಳಗಡೆ ಲಿಫ್ಟಲ್ಲಿ ಬಂದ್ವಿ ವಾಪಸ್ ಮನೆಗೆ ಅಂತ. ಸೊ ಎಸ್ ಅಲ್ಲಿರೋ ಸ್ಟಾಫ್ ಮಾತ್ರ ದೇ ವರ್ ಲೈಕ್ ಟೂ ಗುಡ್ ಅಂತ ಹೇಳ್ಬೋದು. ನನಗೆ ಒಂದು ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡೆ ಯಾವತ್ತು ಅಂತ ಹೇಳ್ಬೋದು. ಪಾಪು ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆ ಊಟ ತಿಂದ್ವಿ. ನಾನು ಕಂಪೇರ್ ಮಾಡಿಕೊಂಡ್ರೆ ಈ ಪ್ಲೇಸ್ ಆ್ಯಂಡ್ ಆ ಪ್ಲೇಸ್ ಅಂದರೆ ಇಲ್ಲಿ ಪ್ಲೇಸ್ ಜಾಗ ಮತ್ತು ಸ್ಟಾಫ್ ವರ್ ರಿಯಲಿ ಗುಡ್. ಅಲ್ಲಿ ಫುಡ್ ವಾಸ್ ಗುಡ್ ಅಂತ ಹೇಳ್ಬೋದು. ಸೊ ಬರ್ಡೇಗೆ ನಾವು ಹೋದಾಗ ಬಾರ್ಬಿಕ್ಯೂ ನೇಷನಲ್ಲಿ ದ ಫುಡ್ ವಾಸ್ ರಿಯಲಿ ಗುಡ್. ಇಲ್ಲಿ ಫುಡ್ ವಾಸ್ ಲೈಕ್ ಓಕೆ ಬಟ್ ದ ಸ್ಟಾಫ್ ವರ್ ರಿಯಲಿ ಗುಡ್. ನನಗಿದು ಒಪಿನಿಯನ್ ಫೀಲ್ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಸೇಮ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಸೊ ಪಾಪು ಕೆಳಗಡೆ ಇಳಿಬೇಕು ಅಂತ ಹೇಳ್ತಿದ್ರು ಅಂತ ಅಲ್ಲೇ ಕರ್ಕೊಂಡೋಗಿ ಹಾಗೆ ಕೆಳಗಡೆ ಬಿಟ್ಟು ಬಾ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀವಿ. ಅವರು ಒಂದೆರಡು ಮೂರು ಹೆಜ್ಜೆ ಹಾಕಿದ ತಕ್ಷಣ ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸಲ ಫುಲ್ ಕ್ರಾಲ್ ಮಾಡ್ಕೊಂಡು ಬರ್ತಾರೆ. ಸ್ಟಿಲ್ ಶಿ ಈಸ್ ಇನ್ ದಟ್ ಕ್ರಾಲಿಂಗ್ ಸ್ಟೇಜ್ ಅಲ್ಲ, ಅದರಿಂದ. ಸೊ ಶಿ ವಾಸ್ ಜಸ್ಟ್ 7 months ಓಲ್ಡ್. ಈ ಟೈಮಲ್ಲಿ ನಾವು ಪಾಪುನ ಕರ್ಕೊಂಡು ಹೋದಾಗ ನೋಡಿ ಹೇಗೆ ಅಳ್ತಿದ್ದಾರೆ ಅಂತ. ಸೊ ಹಾಗೆ ನನ್ನ ಹಸ್ಬೆಂಡ್ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ಐ ಥಿಂಕ್ ಅವ್ರು ಅಳೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಿದ್ದೆ ಬಂದುಬಿಟ್ಟಿತ್ತು. ಫುಲ್ಲು ಕಚ್ಚಿಟ್ಕೊಂಡ್ಬಿಟ್ಟಿದೆ. ನನಗೆ ಆಗ್ತಲ್ಲ ಯಾಕೋ ಗೊತ್ತಿಲ್ಲ. ಫುಲ್ ಹೊಟ್ಟೆ ಎಲ್ಲ ನೋವ್ತಾ ಇದೆ. ಫುಲ್ ಒಂಥರ ಇಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪಾಪನ ಅವ್ರು ಎತ್ಕೊಂಡು ಸುಧಾರಿಸ್ತಾ ಇದ್ದಾರೆ. ಏನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಇಟ್ಕೊಂಡ್ಬಿಟ್ಟಿದೆ. ಫುಲ್ಲು ಇಲ್ಲೆಲ್ಲ ನೋವ್ತಾ ಇದೆ. ಇಲ್ಲಿ ಸ್ಟಮಕ್ ಫುಲ್ ಇಟ್ಕೊಂಡ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ನಿದ್ದೆ ಬಂದಿದೆ. ಪಾಪನ ಎತ್ಕೊಳ್ಳೋಕ್ಕೂ ಆಗ್ತದೆ, ಅಷ್ಟು ನೋವ್ತಾ ಇದೆ. ಫುಡ್ ತುಂಬ ಹೆವಿಯಾಗಿ ತಿಂದಿದ್ದೆ. ಆ್ಯಂಡ್ ಹಾಗೆ ನಾವು ಫಸ್ಟ್ ಫ್ಲೋರ್ವರೆಗೂ ಲಿಫ್ಟಲ್ಲಿ ಬಂದು ಆಮೇಲೆ ಕೆಳಗಡೆ ಸ್ಟೇರ್ಕೇಸ್ ಯೂಸ್ ಮಾಡೋಣ ಅಂತ ನಡ್ಕೊಂಡು ಬಂದ್ವಿ. ಆ ರೀಸನಿಗೂ ಫುಡ್ ಜಾಸ್ತಿ ಆಗಿದ್ರಿಂದನೋ ಇಲ್ಲ ಫುಡ್ ಸೆಟ್ ಆಗಿಲ್ವೋ ಏನು ರೀಸನ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಕಚ್ಚಿಟ್ಕೊಳ್ಳೋ ಥರ ಫುಲ್ ವಾಟರ್ ಕುಡಿಯೋಕ್ಕೂ ಆಗ್ತಿರಲಿಲ್ಲ, ಬ್ರೀತ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗೋ ಥರ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಸೊ ಪಾಪುನ ಕ್ಯಾರಿ ಮಾಡ್ಕೊಳ್ಬೇಕು, ಅಳ್ತಾ ಇದ್ದಾರೆ, ಮನಸ್ಸು ತಡೀತಾ ಇಲ್ಲ, ಬಟ್ ಆದರೆ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ. ದಟ್ ವಾಸ್ ಲೈಕ್ ಹೆಲ್ ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡು ನೀನು ರೆಸ್ಟ್ ಮಾಡು ಅಂತ ಹೇಳಿ ಪಾಪು ನಿಂತ್ಕೊಂಡು ಹಾಗೆ ನಿದ್ದೆ ಮಾಡಿಸಿದ್ರು. ಸೊ ಪಾಪು ನಿದ್ದೆ ಮಾಡಿ ಆದಮೇಲೆ ನಾವು ಆಟೋ ಬುಕ್ ಮಾಡ್ಕೊಂಡ್ವಿ. ಸೊ ಆಟೋಲ್ಲಿ ಹತ್ತಿ ಸ್ವಲ್ಪ ಓಕೆ ಥರ ಇತ್ತು, ನಾಟ್ ಲೈಕ್ ಕಂಪ್ಲೀಟ್ಲಿ ಫೈನ್. ಸೊ ಬಂದು ಕುತ್ಕೊಂಡು ಆಟೋಲ್ಲಿ ಹೋಗ್ತಾ ಆಗ್ತಲ್ಲ ಇಟ್ಕೊಂಡಿಲ್ಲ ನಾನು. ಇಲ್ಲ ಅಂದರೆ ನಾನು ಮಗಳನ್ನ ಬಿಟ್ಟಿರೋದೇ ಇಲ್ಲ. ಪ್ರತಿ ಸಲ ನಮಗೆ ಕೊಟ್ಟಿರ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಮಾತ್ರ ಅವ್ರ ಹತ್ರ ಇರುತ್ತೆ. ನೀವು ಯಾವಾಗ ನೋಡಿದ್ರು ನನ್ನ ಮಗಳು ನನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಇರಲ್ಲ. ಬಿಕಾಸ್ ಅವಳು ನನ್ನ ಬಿಟ್ಟಿರೋದೇ ಇಲ್ಲ. ಬಟ್ ಫಸ್ಟ್ ಟೈಮ್ ಅವ್ರ ಅಮ್ಮ ಹತ್ರ ಇದ್ದಾರೆ. ಬಿಕಾಸ್ ಅವ್ರ ಅಮ್ಮನಿಗೆ ಆಗ್ತಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಎಕ್ಸ್ಪೀರಿಯನ್ಸ್ ಈ ಆ್ಯನಿವರ್ಸರಿದು 3rd yearದು ಇಲ್ಲಿ ಹೇಗಿತ್ತು ಅಂಡ್ ಲಾಸ್ಟ್ ಬೇಬಿ ಬರ್ಡೇಗೆ ಹೋಗಿದ್ವಲ್ಲ 6 monthsದು. ಸೊ ಅವಾಗ ಹೇಗಿತ್ತು ಅಂತ ಡಿಫ್ರೆನ್ಸ್ ಮಾತಾಡ್ಕೊಂಡು ಹಾಗೆ ಮನೆಗೆ ಬರ್ತಾ ಇದ್ದೀವಿ. ಎಸ್, ಮನೆಗೆ ಬಂದಮೇಲೆ ವ್ಲಾಗ್ ನೋಡಿ. ತಗಲ್ತಾ ಮುಗ್ಗೆ ತಗಲ್ತಾ, ಅದಕ್ಕೆ ತೀಟೆ ಮಾಡಬಾರ್ದು, ಒಂದ್ ಕಡೆ ಇರಬೇಕು. ಒಂದ್ ಕಡೆ ಕುತ್ಕೊಳ್ಳಿ. ಓನ್ ಸರಿ, ಓನ್ ಮಾಡಬೇಕು. ಐ ಲವ್ ಯು ಬಬ್ಲು, ಐ ಲವ್ ಯು ಮೊದಲು. ಒಂದು ಕಡೆ ಇರ್ತಾ ಇಲ್ಲ. ಎಲ್ಲಿ ಹೋಗ್ಬೇಕು ನೀವು? ಬೀಳ್ತೀರಾ. ಈ ಕಡೆ ಹೋಗ್ಬಿಡಿ, ಬನ್ನಿ ಈ ಕಡೆ.
ಎಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾರಲ್ಲ, ಬಟ್ ಕಾಣಿಸೋ ಅಷ್ಟು ಇನ್ನೋಸೆಂಟ್ ಅಲ್ಲ ಇವರು. ಕಾಣಿಸೋಷ್ಟು ಇನ್ನೋಸೆಂಟ್ ಅಲ್ಲ ಇವರು. ನೋಡಿ ಆ ಕ್ಯೂಟ್ ಸ್ಮೈಲ್ ನೋಡಿ, ಮೋಸ ಹೋಗಬೇಡಿ, ತುಂಬ ಚೀಟೆ ಇವರು. ಓಹ್ ಸರಿ, ಓಕೆ, ಅಷ್ಟೇ ವಿಡಿಯೋ. ಬಾಯ್ ಬಾಯ್. ವಿಡಿಯೋ ಕಟ್ ಮಾಡ್ತೀನಿ ಅಂದರೆ ನಗು ಬರ್ತದೆ ಅವ್ರಿಗೆ. ಅಮ್ಮ ಕುಚಿನಮ್ಮ ಇದು ನನ್ನ ಬೊಮ್ಲಕ್ಕೊಂದು ಅಮ್ಮ ಕುಚಿ. ಸರಿ ಆಯ್ತು, ಇಲ್ಲಿ ಹೇಳು, ಅವ್ರಿಗೆ ಹೇಳು, ನೀನು ಹೇಳು. ಹಾಯ್ ಹೇಳು, ಹೇಳು ಹಾಯ್ ಎಲ್ಲರಿಗೂ ಹಾಯ್. ಫೋನ್ ನಿಮ್ಮ ಕೈಯಲ್ಲೇ ಇದೆಯಲ್ಲ ಇವಾಗ, ನೀವೇ ನೋಡ್ಕೊತೀರಾ, ನೀವೇ ವ್ಲಾಗ್ ಮಾಡ್ತೀರಾ ಇನ್ಮೇಲೆ. ನೋಡಿ ಗೈಸ್, ಈ ವ್ಲಾಗ್ ನೀವು ನೀವು ಕಾಣಿಸ್ತಾ ಇದ್ದೀರಾ? ನಮ್ಮ ಪಾಪುನೇ ಮಾಡ್ತಾ ಇರೋದು ವ್ಲಾಗು, ಅವ್ರನ್ನ ಅವರೇ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಸೂಪರ್ ಬಬ್ಲು, ಅಮ್ಮಗಿಂತ ಬೆಸ್ಟ್ ನೀವು, ಬೆಸ್ಟ್ ಕ್ಯಾಮ್ರಾಮ್ಯಾನ್ ನೀವು, ಸಖತ್ತಾಗಿ ತೆಗಿತೀರಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಲೆ ಎಲ್ಲ. ನಿಮ್ಮ ಫೇಸ್ ಕಾಣಿಸ್ತಾ ಇದೆಯಾ ನೋಡೋಣ. ವಾವ್, ಎಸ್ ಎಸ್, ಕ್ಯೂಟ್. ಎಷ್ಟು ಚೆನ್ನಾಗಿ ತೆಗೆಸ್ಕೊತೀರಾ ನೀವು. ವಾವ್, ಅಮ್ಮನೂ ತೋರಿಸ್ತೀರಾ? ಥ್ಯಾಂಕ್ ಯು ಬಬ್ಲು. ಮನೆಯೆಲ್ಲ ತೋರಿಸ್ತೀರಾ? ಹೋಮ್ ಟೂರ್ ಮಾಡ್ತೀರಾ? ಅಪ್ಪ ಅಮ್ಮಮ್ಮ ಫೋಟೋ ತೋರಿಸ್ತೀರಾ? ಸರಿ ಆಯಿತು. ನಿಮ್ಮ ಕೈಯೆಲ್ಲ ತೋರಿಸ್ತೀರಾ ಅವ್ರಿಗೆ? ಸರಿ ನೋಡಿ, ಅವ್ರದ್ದು ಡ್ರೆಸ್ಸು ಎಲ್ಲ ತೋರಿಸ್ತಾರೆ, ಅವ್ರದ್ದು ಹ್ಯಾಂಡ್ ಇದು. ನೀವು ಕೈ ಅಡ್ಡ ಇಟ್ಟಿದ್ದೀರಲ್ಲ ಕ್ಯಾಮ್ರಾಗೆ, ರಿಯಾಕ್ಷನ್ ನೋಡಿ, ನೀವೇ ಹೇಳಿ. ಓ ಮೈ ಗಾಡ್, ಸೂಪರ್ ಬಬ್ಲು, ಕಂಗ್ರ್ಯಾಚುಲೇಷನ್ಸ್. ಹೈ ಫೈ ಕೊಡಿ ಅಮ್ಮಗೆ, ಹೈ ಫೈ. ಇಲ್ಲ ಎಸ್, ಸೊ ನೋಡಿದ್ರಲ್ಲ, ಹೀಗೆ ನನ್ನ ಪಾಪು ಕೂಡ ವ್ಲಾಗ್ನ ಮಾಡ್ತಾಯಿದ್ರು. ಮಕ್ಕಳು ನಾವೇನು ಮಾಡ್ತೀವಿ ಅದನ್ನು ನೋಡಿ ಕಲಿತಾರೆ ಅನ್ನೋದು ತುಂಬಾ ನಿಜ. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಆ್ಯಂಡ್ ವಿ ಶುಡ್ ಟೀಚ್ ಗುಡ್ ಥಿಂಗ್ಸ್ ಟು ಬೇಬೀಸ್ ಅಂತ ಹೇಳ್ಬೋದು. ಸೊ ನಾನು ನನ್ನ ಹಸ್ಬೆಂಡ್ ಅಂತೂ ಆದಷ್ಟು ನಮ್ಮ ಕೈಲಿ ಇಷ್ಟ ಆದರೆ ಅಷ್ಟು ಗುಡ್ ಥಿಂಗ್ಸ್ನ ನನ್ನ ಬೇಬಿಗೆ ಕಲಿಸ್ತಾ ಇರ್ತೀವಿ ಯಾವಾಗ್ಲೂ. ಎಸ್, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಮೋರ್ ವೀಡಿಯೋಸ್ ನೆಕ್ಸ್ಟ್ ವಿಡಿಯೋಸ್.